ಅಂದ್ರು ಬರೋಬರಿ ಆಯ್ತು. ಹೌದಲ್ಲ? ಹೌದಲ್ರಿ. ಮತ್ತು ಗಂಡ ತೀರಿಕೊಂಡ ಬಳಿಕ ಹೆಂಡತಿ ಊಟು ತೆಗಿತಾರ. ಹೌದಲ್ರಿ, ತೆಗಿತಾಳ. ಹರಿಕಿನ ತಾಳಿ ತೆಗಿಕಿನ ಗುಳ್ದಾಳಿ ಅತ್ತೆಲ್ಲ ತೆಗಿತಾರ. ಮತ್ತು ಈ ಹೆಂಡತಿ ತೀರ್ಕೊಂಡ ಕೂಡಲೇ ಗಂಡನ ಏನು ತೆಗಿಬೇಕು? ಹೌದು. ಏನ್ರಿ ತೆಗ್ದಾರೇನು ಏನ್ರಿ ಕಟ್ಟಾರೇನು ನಾನು ತೆಗಿದು? ಏನು ತೆಗೆದಿಲ್ಲಲ್ರಿ. ತೆಗೆದಿಲ್ಲ ಮಾಸ್ತರ, ತೆಗೆದಿಲ್ಲ. ಹೌದು. ಅದಕ್ಕೆ ಇವ್ ಕಟ್ಟಿದ್ರೆ ಆಟೆ ಬಿಟ್ರೆ ಆಟೆ ಅಂತ ಹಂಗೆ ಬಿಟ್ಟಾರ. ಹೌದು ಹೌದು. ಅದು ಹೆಂಗ ತಿಳ್ಕೊ, ಅಖಂಡ ಅದ್ವೈತ ಪರಬ್ರಹ್ಮನ ಸಾಕ್ಷಿ ಇದ್ದಂಗೆವ, ಅದಕ್ಕೆ ಹಂಗೆ ಬಿಟ್ಟಾರ. ಹೌದು. 6 ತಲಿ ಒಳ್ಳಾಗ ಹಾಕಿ ಕುಟ್ಟಿನೆಂದು 6 ಯಾವ ಅದಾವು ಬರಕೋ ಪಾಟ್ಯಾಗ. ಜಿಯಾ 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 ಜಿ ಕಾಮ ಕ್ರೋಧ ಮದ ಮಚ್ಚರ ಮೋಹವ ಲೋಭಗಳು ಇವು 6 ಅದು ನೋಡು ಶರೀರದ ಒಳಗ. ಸತ್ವ ರಜತಮ 3 ಬರಕೋ ಆವಾಗ ಇದಕ್ಕ ಅರು ಎಂಬು ಅಣಿಕಿ ಬೇಕ ಕೊಟ್ರು ಸಲವಾಗ. ಅರು ಎಂಬು ಅಣಿಕಿ ತಗೊಂಡು ಗರು ಎಂಬುವ ತವಡ ಕೊಟ್ಟಿ ಕಡಿ ಯಾಕ ಮಾಡು ಸಲಗರ ಊರಾಗ. ಜಿಯಾ 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 ಜಿ ಯಾಕ ಅಂದ್ರ ಶರೀರ ಇದು ಮಣ್ಣಿನಲ್ಲಿ ನಶಿಸುದು ಅಂದಿ. ಹೌದು ಹೌದು. ಇದು ಬಹಳ ಮಂದಿದು ನಶಿಸೇ ಇಲ್ಲ, ಗುರುತಿಲ್ಲ ನಿನಗ. ನಮ್ಮ ವಿಶ್ವಜ್ಯೋತಿ ಬಸವೇಶ್ವರರು ಕೇಳುವಾಗ ಬಿಜ್ಜಳ ರಾಜನ ಸೈನ್ಯ ಬೆನ್ನ ಹತ್ತಿತು ಇವರೀಗ. ಕೂಡಲ ಸಂಗಮಕ ಬಂದು ನದಿ ಒಳಗ ಹಾರ್ದ ಸಂಗಮನಾಥ ಆಗಿ ಎತ್ತಿ ಒಯ್ದ ಬಸವಾಗ. ಜಿಯಾ 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 ಜಿ ಬಸವೇಶ್ವರರಿಗೆ ಸಂಗಮನಾಥ ಎತಗೊಂಡು ಮೇಲೆ ಒಯ್ದ. ಈ ಮಣ್ಣಿಗೆ ಮಣ್ಣ ಕೂಡ್ಯದೇನು ತಿಳಿಸು ಎದ್ದಾಗ. ಈ ಭವನೇಶ್ವರಿಗೆ ಕೈ ಮುಗದಾನ ಅಂತಿ ಭಗವಂತಗ, ನನ್ನ ಭಗವಂತ ಯಾರಿಗೆ ಕೈಯ ಮುಗಿದಿಲ್ಲಿದರಾಗ. ಮಣ್ಣವೈದು ಗೊಂಬಿಗಳು ಮಾಡ್ಯಾನ ಅಂದಿದಿ ನೀನು, ಮಾಡ್ಯಾನಂದ್ರ ಗಂಡಸೆ ಮಾಡ್ದಂಗ ಆಯ್ತವ್ವ ನಿನಗ. ಜಿಯಾ 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 ಜಿ ನಿನ್ನ ಬಾಯಿಲೆ ನೀನೇ ಏನು ಹೇಳಿದಿ? ಹೆಣ್ಣ ಗಂಡ 2 ಗೊಂಬಿ ಮಾಡಬೇಕಾಗಿದ್ರೆ ಭಗವಂತ ಬಂದು ಭೂಮಿಗೆ ಬಂದು ಮಣ್ಣು ಒಯ್ದು ಮಾಡ್ಯಾನ ಅಂತ ಹೇಳಿದ್ವಿ. ಹೌದಲ್ರಿ, ಹೇಳ್ಯಾರ. ಹೌದಲ್ಲ? ಮತ್ತು ಮಣ್ಣು ಒಯ್ದು ಹೆಣ್ಣ ಗಂಡ 2 ಗೊಂಬಿ ರಚನೆ ಭಗವಂತ ಮಾಡ್ಯಾನ ಅಂದ್ರೆ ಮತ್ತು ಭಗವಂತ ದೊಡ್ಡವ ಅದ, ಏನಿದೆ ಸೀರೆ ದೊಡ್ಡದಾಯ್ತ? ನಮ್ಮ ಭಗವಂತನ ದೊಡ್ಡವಾದನಲ್ರಿ. ಮತ್ತು ಅವ ಮಾಡ್ಯಾನಂದ್ರೆ ಅವನೇ ಮಾಡ್ದಂಗೆ ಆತಲ್ಲ. ನಿಮ್ಮ ದೇವಿ ಏನು ಮಾಡಿದ್ಳು? ಹೌದು ಹೌದು. ಕಬ್ಬು ಕಡೆಗೆ ಹೋಗ್ಯಾಳ ಅನ್ನಕ್ಕೆ. ಅವ ಬಂದಾನಂದ್ರೆ ಅವ ನಿನ್ನ ಸೀರೆ ಹುಟ್ಟಿಲಿಲ್ಲ, ಅವ ಬಂದು ಮಣ್ಣು ಒಯ್ದವರೇ. ಹೌದು. ನಾ ಏನು ಹೇಳಿನಿ ಮೊದಲ ಭೂಮಿ ಮತ್ತು ಆಕಾಶ ರಚನೆ ಮಾಡಿದ ನಂತರ ತಿಳಿನ ತಿಳಿರ್ಲಿಲ್ಲಾರ. ಭೂಮಿ ಮತ್ತು ಆಕಾಶ ರಚನೆ ಆದ ನಂತರ ಮಣ್ಣು ಒಯ್ದಾನ. ಹೌದು. ಮತ್ತು ನಿನಕಿಂತ ಮೊದಲ ಅವ ಅದಾನ. ಇಲ್ಲಿ ಪಡ್ಕ್ಯಾಗೇನು ಸಿಗಬೇಕಿಲ್ಲಿ. ಅದಕ್ಕೆ ಹೇಳಿ ನಾನು, ಅದು ಓಂ ನಮ ಶಿವ ಅಂದ ಕೂಡಲೇ ಮುಂದಿನ ಪೂಜೆ ನಂದದತ್ತ. ಹೌದಲ್ರಿ, ಹೇಳ್ತಾರೆ. 52 ಅಕ್ಷರಗಳು ಬ್ರಹ್ಮನ ಮುಖದಿಂದ ಜನಿಸಿ ಬಂದಾವ. 52 ಅಕ್ಷರಗಳು. ಹೌದು ಹೌದು. ನಮ್ಮ ಬ್ರಹ್ಮನಿಂದ ಈ ಅಕ್ಷರಗಳು ಜನಿಸಿ ಬಂದಾವು. ಇವೆಲ್ಲ ಗಣಸರ ಬಾಯಿಲಿಂದ ಬಂದಿದ್ದ ಅಕ್ಷರಗಳದಾವ ಇವು. ಏನು ನಿಮ್ಮ ಶಾರದಾ ಆಡ್ದಾಳ ಅನ್ನೋ ಅಕ್ಷರಗಳಿಗೆ? ಇಲ್ಲಲ್ರಿ, ಬರೀ ಪೂಜೆ ಆಟ ಇಡ್ತಿ ಅನ್ನು ಮುಂದೆ ಬಂದು ಒಟ್ಟು ಬಿಟ್ಕೆಸೆ. ಅದಕ್ಕೆ ಅದು ಹಂಗೆ ಆಗಲಕ್ಕೆ ಬರಂಗಿಲ್ಲ. ಅಲ್ಲಿ ಹಿಡ್ದು ಇಲ್ಲಿ ತನಕ ಭಗವಂತನ ರಚನೆ ಆಗೈತೆ. ಓಂ ನಮ ಶಿವ ಅಂದಾರ ಅಂತ ನಿನಗೆ ಹೇಳಿದಿನ. ಹೌದು. ಮತ್ತು ಭಗವಂತನೇ ಬಂದು ಮಣ್ಣು ಒಯ್ದಾನ. ಇದು ಕೇಳ್ತಾನ ಅವ, ಅವನೇ ರಚನೆ ಮಾಡ್ಯಾನ. ಹೌದಲ್ರಿ, ಮಾಡ್ಯಾನ. ಅವ ರಚನೆ ಮಾಡಿ ಅವ ಒಯ್ದು ತನ್ನ ಆಟ ತಾ ಮಾಡ್ಯಾನವ. ನಿನಗೆ ಕೇಳಿ ಮಾಡ್ತಾನೆ ಅವ? ಇಲ್ಲಲ್ರಿ. ನಿನಗೆ ಕೇಳಿ ಮಾಡಿದ್ರೆ ನೀ ಯಾವಾಗ ಸಾಹಿತ್ಯ ಯಾವಾಗ ಬಿಡ್ತಿದ್ದ? ಹೌದು ಹೌದು. ನಿನಗೆ ಯಾರೂ ಕೇಳಿಲ್ಲ ಅವರು. ಸೀದಾ ಒಯ್ದಾನ, ಡೈರೆಕ್ಟ್ ಗೊಂಬೆ ಮಾಡ್ಯಾನ. ಮಾಡಿ ಹೆಣ್ಣ ಗಂಡ ಮಾಡಿ ಅವಿಷ್ಯ ಇಟ್ಟಾನ.
ಸೂರ್ಯನ ಕಿರಣದಂತೆ ಈ ದೇವರು ಇರ್ತಾನ ತಂದ ಕೂಡಲೇ ನಾನು ಕೊಡ ಇದ್ದಾಗೆ ಸೂರ್ಯ ಕಾಣ್ತಾನಲ್ಲ ಅಂತ ನೀ ಅಂದಿ. ಹೌದಲ್ರಿ ಅಂತಾರ. ಮತ್ತೆ ಮ್ಯಾಗ ಕಾಣಂಗಿಲ್ಲ, ಕಾಣ್ತಾನಲ್ರಿ. ನಾ ಏನೇನಿ ಒಳಗೂ ಕಾಣ್ತಾನ ಹೊರಗೂ ಕಾಣ್ತಾನ. ಹೌದು. ಅವ ಹಿಂದೇನು ಸುರ್ತಿ ಬಾರಿಸ್ತಾನಲ್ಲ ಅವ. ಹೌದು. ಎಲ್ಲ ನಮ್ಮಿಂದ ಆಗ್ಯದ ಇದು ಕರಿ ಬಾಲೆ ಎಮ್ಮಿಗೆ ಅದು ಹೇಳತ್ತದ. ಹೌದಲ್ರಿ ಹೇಳ್ತಾನ. 500 ರೂಪಾಯಿ ದೋತ್ರ ಹುಟ್ಟೈತಿ, 200 ರೂಪಾಯಿ ಶರ್ಟ್ ತೊಟ್ಟಾನ. ಹೌದು. ಹೆಣ್ಮಗಳು ನಿಂತು ಜಗತ್ತೆಲ್ಲ ಹುಟ್ಟ್ಯಾದ ನಾನು ಸೀರೆ ಆಗತ್ತ ನಿಂತಾನ. ಹೌದಲ್ರಿ. ಮತ್ತೆ ಅವನಿಗೆ ಸೀರೆ ಉಡ್ಲಿಕ್ಕೆ ಏನಾಗಿತ್ರಿ? ಅವನು ಸೀರೆ ಉಡ್ಬೇಕಲ್ಲ. ಹುಟ್ಟಿಲ್ಲ, ಅದು ಅಭಿಮಾನ ಕಾಡ್ತದ ಒಳಗ. ಮತ್ತೆ ಮುಂದೆ ಹಾಡೋರು ಹುಟ್ರ ಅವನಿಗೆ ಹಿಂದಿನವ್ರು. ಅದಕ್ಕೆ ನಿನಗೆ ಗೊತ್ತ ಆಕಿ ಹ್ಯಾಂಗ ಕರಾರ ಮಾಡ್ಯಾಳ ನಮ್ಮ ವಿದ್ಯಾಶ್ರೀ. ಅದು ಹ್ಯಾಂಗ್ರಿ? ಮೋಲಕ್ ಹಾಕನ್ ಕೂಡ ಅಡಿಕೆ ಅದಾವ. ಹೌದು. ಚಂತನ ನೀ ಅವ್ವಾನೇ ಅನ್ಬೇಕು. ಹೌದು. ಮತ್ತ ಅವ್ವ ಅನ್ನೋದು ಬಿಟ್ಟು ಅಪ್ಪ ಅಂದಿ ಇಲ್ಲ ಅಂದ್ರೆ ಹೆಂಗ ಆಗ್ತದ್ರಿ? ಪಗಾರ ನಯ್ಯ. ಹೌದು. ಅವ ಅವ್ವಾನೇ ಅನ್ಬೇಕಾಗಿ ನಿಂದಿತ್ತು ಚಂತನ ಅವ ಅವ್ವಾನೇ ಅನ್ನೋದವ. ಹೌದು. ಯಾಕ ತಿಳ್ಕೊ, ಹಂಗ ಕರಾರು ಮಾಡಾಕಿ ತಂದಲ್ಲ ಅವ ವದ್ರ್ಯಾನ. ಹೌದು. ಹೌದು. ಬಾಲ್ಯ ಪ್ರಾಯ ಮುಪ್ಪ ಬರ್ತೈತಿ, ಇದು ಯಾಕೆ ಬರ್ತೈತಿ, ಯಾರು ಕಾರಣೀಭೂತ ಅಂತ ನಿನಗೆ ಕೇಳಿದಿನ. ಹೌದು. ಆ ಬಸವಣ್ಣ ಹುರುಮಂಜ್ ಯಾಕೆ ಹಾಸ್ತಾರ ಅದಕ್ಕೆ ನಾನು ಕೇಳ್ತಾ. ಹುರುಮಂಜ್ ಒಂದ್ಯಾಚಾರ ಬಣ್ಣ. ಅದಕ್ಕೆ ಮೊದಲು ಅವನಿಗೆ ಚಾರ್ಜಿಗೆ ಬರೋದೇ ಕೆಂಪು ಬಣ್ಣ. ಹೌದು. ಸುಳ್ಳು ಅಂದ್ರೆ ಲೇಖ ಪ್ರಕಾರ ನೀ ಕೇಳ್ಕೊ, ಹಿರಿಯರಿಗೆ ನಾನು ನೋಡೀನಿ. ಯಾಕಂದ್ರೆ ಕೆಂಪು ಬಣ್ಣ ಯಾಕೆ ಹಚ್ಚಾರ ಕಾರಣ ದಿವಸ ಅಂದ್ರೆ ಕಾರ್ಯಾಸೂರ ದೈತ್ಯ ಅಂದ್ರೆ ರಕ್ತ ಹರ್ಷನವ. ಹೌದಲ್ರಿ. ಅದಕ್ಕೆ ಕೆಂಪು ಬಣ್ಣ ಹಚ್ಚಿ ಮೆರೆಸ್ಕೊತ ತಗೊಂಬಂದಾರ ಅವನಿಗೆ ಇವ್ರು ಹೊಡೆದಾನತ್ತ. ಅದು ಹುರುಮಂಜ್ ಆಚಾರ ಊರು ಕೊಡ್ತಾಗ ಮಾತನಾಡ್ಬಾರ್ದು. ಬೆಕ್ಕದ ಬಣ್ಣ ಹಿಂದಗಡೆ ಹಚ್ಚನಿ, ಹಸಿರು ಹಚ್ಚು, ನೀಲಿ ಹಚ್ಚೋದು ಮೊದಲು ಸುರೋದು ಕೆಂಪು ಬಣ್ಣ. ಯಾಕಂದ್ರೆ ಕಾರ್ಯಾಸೂರ ದೈತ್ಯಾಗ ಅಗಸಿ ಒಳಗೆ ಹೊಡೆದಾನವ ರಕ್ತ ಹಂಗ. ಅದಕ್ಕೆ ಅದು ಅವ್ರು ಕೂನಿರ್ಲಿ ಅಂತ ಹಚ್ಕೊಂಡು ತಂದಾರ. ಹೌದು. ಹೌದು. ತೊಗೊಂಡು ಬಂದು ಆಟ ಮಾಡ್ಯಾರ. ಆ ಕಾರ್ಯಾಸೂರ ದೈತ್ಯನ ಜೊತೆಯಲ್ಲಿ ಯುದ್ಧ ಮಾಡಾಗೆ ಪ್ರಥಮದಲ್ಲಿ ಇವನು ಕೂಡುಗಳನ್ನು ಇವತ್ತಿನ ಮಿತಿಗೆ ನಂದಿ ಕೂಡಾಗಿ ಮೆರಿತಾವೆ. ಹೌದಲ್ರಿ. ಹೆಂಗೆ ಮೆರಿತೈತೆ ಅಂದ್ರೆ ಆ ದೈತ್ಯನ ಜೊತೆಯಲ್ಲಿ ಯುದ್ಧ ಮಾಡುವಂಥ ಸಮಯದೊಳಗೆ ಪ್ರಥಮದಲ್ಲಿ 7 ಕೋಡಿದ್ದು ಇವನಿಗೆ. ಹೌದು. ನಾನು ಹಿಂದಕ್ಕಿನ ಹಿರಿಯರು ಹಿಡಿದು ನೋಡ್ಕೊತ ಬಂದೀನಿ, ಕೇಳ್ಕೊತ ಬಂದೀನಿ. 7 ಕೋಡಿದ್ದು ಸ್ತ್ರಂಗ ಋಷಿಗೆ 2 ಕೋಡುಗಳು ಹೋದು, ಒಂದು ಕಾಳೆ ಆಯಿತು, 2 ಏನದ ನಂದಿ ಕೋಲ. ಇವತ್ತಿನ ಮಿತಿಗೆ ಎಲ್ಲ ಊರುಗಳಿಗೆ ನಂದಿ ಕೋಡತ್ತು 2 ಮೆರೆಸ್ತಾರೆ ಅವರು. ಹೌದು. 5 2 ಅವ್ನು ತಲೆ ಮ್ಯಾಗ ಅದಾವ, 5 7 ಅದು ಇಲ್ಲ. ಇವೆಲ್ಲ ಮಾಡಬೇಕಾಗಿದ್ರೆ ಕಾರ್ಯಾಸೂರ ದೈತ್ಯನ ಜೊತೆಯಲ್ಲಿ ಯುದ್ಧ ಮಾಡಾಗ ಇದು ಕುತಂತ್ರ ಆಗ್ಯದ. ಅದಕ್ಕೆ ಆ ಹೊನ್ನುಗಿ ಮಾಡಿದ ಕೂಡಲೇ ಪಾಲಕ್ ಬಂದದ, ಬಸವಣ್ಣನ ಪಾಲಕ್ ಬಂದದ, ಕಾರ್ಯಾಸೂರ ದೈತ್ಯ ಹೊಡೆದಾನ ಅಂತ ಹೇಳಿದ್ವಿ. ಹೌದು. ಮತ್ತು ನೀ ಪಾರ್ವತಿ ಅವತಾರ ನಿಂದಿತ್ತು, ಮತ್ತು ನೀನು ಹೊಡಿಬೇಕಾಗಿತ್ತಲ್ಲ ಒಂದು ಪಾಡೆ. ಹೌದಲ್ರಿ. ನಿನಗೆ ಬರಂಗಿಲ್ಲ, ನಾವು ಸಾಮಾನು ಕೊಟ್ಟಾಗ ಬರೋರು ನೀವು. ಹೌದು. ಹೌದು. ಈ ದೇವಿಗೆ ತಯಾರು ಮಾಡಬೇಕಾಗಿದ್ರು ಈಕಿದು ಬೇರೆ ಅದ. ಇದು ಹೆಂಗ್ರಿ? ಈಗಿನ ದೇವಿಗರೇ ಈಕಿ ಹೊಲಸ್ಕೊಂಡಾಳನ? ಹೊಲಸ್ಕೊಂದಿಲ್ಲ. ಈಗಿನ ದೇವಿದ ಕತಿ ಕೇಳಿ. ನಿನ್ನ ದೇವಿ ನಿನಗ ಯಾರೂ ಒಲತೆ ಇಲ್ಲ, ಈ ದೇವಿ ತಯಾರಾಗಳ ವಿಶ್ವಕರ್ಮನ ಕೈಯಾಗ. ವಿಶ್ವಕರ್ಮ ಅನ್ನೋದ ಬಡಿ ಗೌಡ ಮಾಡ್ತಾನಾವಾಗ. ಹಂಗ ಭಗವಂತನಿಂದ ನಿನ್ನ ದೇವಿ ರಚನೆ ಮೊದಲೀಗ. ಮುಂದೆ ಕೇಳು ದೇವಿಗೆ ನಮ್ಮ ಗಣಮಗಳು ಮಾಡಿದ ಮ್ಯಾಗ ಬೆಲ್ಲ ಹಾಕಲಾರ ಹೋಳಿಗೆ ತಗೊಂಡು ಬರ್ತಾಳಲ್ಲೀಗ. ದೇವರಿಗೆ ಕೊಡಬೇಕಾದ್ರ ಈ ವಿದ್ಯಾಶ್ರೀ ಮಾಡ್ತಾಳ ಹೆಂಗ್ ಮಾಡ್ತಾಳ್ರಿ? ಈಕಿ ಸಣ್ಣ ಸಣ್ಣ ಹೋಳಿಗೆ ತಮ್ಮ ಮಾಡ್ತಾಳ ಅವಾಗ. ತನಗ ತಿಲ್ಲಗ ದೊಡ್ಡ ಹೋಳಿಗೆ ಮಾಡ್ತಾಳ ಮನೆಯಾಗ, ಈ ದೇವರಿಗೆ ಆದ್ರೆ ಸಣ್ಣ ಹೋಳಿಗೆ ಮಾಡ್ತಾಳ ಅವಾಗ. ನಿನಗ ತಿಲ್ಲಗ ದೊಡ್ಡ ಹೋಳಿಗೆ, ದೇವರಿಗೆ ಆದ್ರ ಸಣ್ಣ ಹೋಳಿಗೆ, ಮೊದಲೇ ಭಕ್ತಿ ಕೆಟ್ಟದೋಗ ಅಡಗಿ ಮನೆಯಾಗ. ಈಗಿನ ಭಕ್ತಿ ಹಂಗದ ಹೇಳೇನ? ಇವ್ರದ್ದು ಹೆಂಗ್ರಿ? ಮೊದಲದು ದೇವ್ರಿಗೆ ಕೊಡಬೇಕಾಗಿದ್ರೆ ಬೆಲ್ಲ ಹಾಕ್ಲಾರ್ದೆ 2 ಸಣ್ಣ ಸಣ್ಣ ಹೋಳಿಗೆ ಮಾಡಿ ಇಟ್ಬಿಡ್ತಾಳಕಿ. ಹೌದು. ಹೌದು. ಹೌದಲ್ರಿ. ನೀ ಯಾವಲ್ಲರೇ ಶುದ್ಧ ಆಗಿದ್ದು ನಾನು ಹೇಳಿ. ಶುದ್ಧ ಆಗಿಲ್ಲಲ್ರಿ ಇವ್ರು ಅಲ್ಲಿ. ಮೊದಲೇ ಯಾರಿಗೆ ಹೆಂಗೂ ದೇವ್ರಿಗೆ ನೆದೆ ಕೊಡೋದೈತಿ, 2 ಸಣ್ಣ ಹೋಳಿಗೆ ಮಾಡಿ ಮೊದಲತ್ತು ಮನ್ಯಾಗ ಹೇಳ್ತಾರ. ಹೌದು. ಆ ಸಣ್ಣ ಹೋಳಿಗೆ ಬೆಲ್ಲ ಹಾಕ್ಲಾರ್ದೆ ಮಾಡಿ ಒಯ್ದಕ್ಕಿಚ್ಚೆ ಪೂಜಾರಿಗೆ ಕೊಡ್ತಾರ. ಅವ ಪೂಜಾರಿ ಇಡೀ ಊರು ಹೋಳಿಗೆ ರುಚಿ ನೋಡವ. ಹೌದಲ್ರಿ. ಅವ ಬೆಲ್ಲ ಹಾಕಿದ್ದು ತನ್ನ ಬಲ್ಲಾಗಿ ಇಟ್ಕೊಂಡು ಬೆಲ್ಲ ಹಾಕ್ಲಾರ್ದು ಒಯ್ದು ನಾಯಿ ಹೋಗೋದ್ಬಿಟ್ಟ ಮುಂಜಾನೆ ಹೋಗ್ರಿ. ಹೌದು. ಈಗಿದೇ ಮೊದಲು ಭಕ್ತಿ ಸುದ್ದಿಲ್ಲ, ನನಗೆ ಈಗಿ ಹೇಳ್ಕೊತ ನಿಂತಾಳ. ಹೌದು. ಹಂಗಾಯ್ತು ಹಿಂಗಾಯ್ತು. ನಿಂದು ಮೊದಲ ಅಡಿಗೆ ಮನೆಯಾಗೆ ಕೆಟ್ಟದ ನಿಂದು ಬಟ್ಟಿ. ಹೌದಲ್ರಿ, ಕೆಟ್ಟದ.
ಅಡುಗೆ ಮನೆಯಾಗೆ ಕೆಟ್ಟಿದ್ದು ಮುಂದೆ ಶುದ್ಧ ಹೋಗಿ ಬ್ರಹ್ಮಾನಂದದಲ್ಲಿ ಮುಟ್ಟಂದ್ರೆ ಮುಟ್ತದ ಅನ್ನೋದು ಮುಟ್ಟಲ್ಲಲ್ರಿ. ಅದಕ್ಕೆ ಹೇಳ್ಯಾರ ಅವರು, ಈ ಹಣವ ಗಳಿಸಬೇಕೆಂಥದ್ದು ನರರಿಗೆ ಕಾಣಿಸಿದಂಥದ್ದು, ಹಣ ಗಳಿಸಿದು ಕಳ್ಳರ ಒಯ್ಯಬಾರ್ದು, ಬೆಂಕಿಯಾಗ ಸುಡಬಾರ್ದು, ಇದುವೇ ನಿಜ ಸಾರ. ಸಾರ ತಿಳಿದ ಅವಂಗ ಮುಕ್ತಿ ಇಲ್ಲ ದೂರ ಅಂತೆ. ಹೌದು ಹೌದು. ಅದಕ್ಕೆ ಈಗಿನ ತಗೊಂಡು ಹೋಗಿ ಆ ಧರ್ಮರಾಜ ಏನು ಮಾಡ್ದತ್ತ, ಹೆಂಡತಿಗೆ ಸಂರಕ್ಷಣೆ ಮಾಡಿಲ್ಲ ತಾವ. ಹೌದಲ್ರಿ. ಆ ಧರ್ಮರಾಜ ಅಂದು ಮಾತು ಹೋಗಿತ್ತಲ್ಲಿ. ಹೌದು. ಮಾತು ಯಾರ ಮನೆದಲ್ಲ, ಧರ್ಮರಾಜನ ಪರಮಾತ್ಮದಾನ ಏನ ಇಲ್ಲಲ್ರಿ. ಈ ಊರ ಒಬ್ಬ ಇಸ್ಪಟ್ಟ ಆಡ್ಕೇಶನ್ ಊಟ ಹೊಲ ಮನೆ ಸೋಲ್ತಾನೆ, ನಾನು ಸೋತೆ ಬಿಡ್ತೀನಿ, ಅವ್ರ ಸಂಗಾಟ ಕೂಡ ಅವ್ರು ಸುಮಾರು ಏನ ಹಂಗೆ ಆಗ್ತದೆ. ಹುಡ್ರು ಹೆಂಗೆ ಸುಮಾರು ಇರ್ತಾರೆ. ಅದಕ್ಕೆ ಮತ್ತೆ ಆಕೆಗೆ ದ್ರೌಪದ ದೇವಿಗೆ ಮಾನ ರಕ್ಷಣೆ ಯಾರು ಮಾಡಿದ್ರು? ನಮ್ಮ ಕೃಷ್ಣನ್ನೇ ಬಂದ್ ಮಾಡ್ಯಾನಲ್ಲ. ಹೌದಲ್ರಿ, ಮಾಡ್ಯಾನ. ನೀವೇ ಒಂದೊಂದು ಸೀರೆ ಬಿಡಬೇಕಾಗಿತ್ತು, ನಾವೇ ಬಿಡ್ತೇವೆ, ಆಕೆಗೆ ಮಾನ ಕಾಯ್ತೇವೆ ಅಂತೇಳಿ. ಅದು ಹಂಗೆ ಆಗಲಾಕ ಬರಂಗಿಲ್ಲ. ಹೌದು. ಗಂಡನೇ ಗುರು, ಗಂಡನ ದೇವರ, ಗಂಡನಿಂದ ಮೋಕ್ಷ ನವನಿತ್ಯ ಕೈವಲ್ಯ ಗರ್ಭೋಪನಿಷತ್ ಹೇಳ್ತೈತಿ. ಹೌದಲ್ರಿ. ಮಾಸತಿ ಅನುಷ್ಯ 3 ಹೊತ್ತು ಗಂಡನ ಪೂಜೆ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸುಗಳು ಮಾಡ್ಯಾಳ. ಹೌದು ಹೌದು. ಆದ್ರೆ ಪಾರ್ವತಿ ಪರಮೇಶ್ವರ್ಗೆ ಮಕ್ಕಳಾಗಿಲ್ಲ, ಇವರಿಗೆ ಯಾಕಾಗಿಲ್ಲ ಅಂತ ನಮಗೆ ಕೇಳಾರ. ಹೌದಲ್ರಿ, ಕೇಳ್ತಾರ. ಸಪ್ತ ಋಷಿಗಳ ಶಾಪಿತ್ತು ಇವರಿಗೆ, ತ್ರಿಲೋಕದ ಬಂಜಾರಾಗಿರ್ಬೇಕು ನೀವು ಅಂತೇಳಿ. ಹೌದು. ಆದ್ರೆ ಪಾರ್ವತಿ ಒಮ್ಮೆ ಅಳ್ಕೋತ ಪರಮಾತ್ಮ ಕಾಲು ಹಿಡಿದಾಗ ಒಂದು ಆಲದ ಗಿಡದ ಬುದ್ಧ ಕೂತಿದ್ಳು, ವಿಶ್ವ ಸುಂದರಿ ಅಂಥೇಳಿ ಒಬ್ಬಕಿಗೆ ಮಗಳ ರಚನೆ ಮಾಡಿಕೊಟ್ಟಿದ್ದ. ಯಾರು? ನಮ್ಮ ಪರಮಾತ್ಮ ಪಾರ್ವತಿ. ಹೌದಲ್ರಿ. ಅಶೋಕ್ ಸುಂದರಿ ಅಂತ ಆಕಿನ ಹೆಸರು ಮತ್ತೆ ಬರ್ತೈತಿ. ಹೌದು ಹೌದು. ಅದಕ್ಕೆ ಇಂತಿಂಥವು ಎಲ್ಲ ಮಾಡ್ಯಾನ. ಮತ್ತು ವೈದಿಕಿಸಿ ನನಗೆ ನಿನಗೆ ರಚನೆ ಮಾಡ್ಯಾನ ಅಂತ ನೀ ಹೇಳಿದಂದ್ರೆ ಅವ ದೊಡ್ಡವಾದಿಲ್ಲ ಮಾಡ್ದವ. ದೊಡ್ಡವನೇ ಆದ್ರಲ್ರಿ ಅವ. ಮತ್ತು ಇಲ್ಲಾಗ ಸೀರೆ ಜಾಡಿಸ್ಬೇಕು, ಸುಮ್ಮನೆ ಕಾಲೇ ನನ್ನ ಸೀರೆಗೆ ಹುಟ್ಟಿದಂತೇಳಿ. ಹೌದು ಹೌದು. ಒಬ್ಬ ನೀನೇ ಮಾಡ್ಯಾನ ತಂದ್ರೆ ಕೂಡಲೇ ಮುಗೀತು. ಅದಕ್ಕೆ ನೀ ಬೇಕಾದಲ್ಲಿ ಹೋಗು, ರಾತ್ರಿ ಹಚ್ಚಕ್ಕೆ ಉಚ್ಚಿ ವೇಲಕ್ಕೆ ಒಬ್ಬ ಗಣಮಗ ಜೋಡ್ಬೇಕು. ನಿನಗೆ ಇಟ್ಟು ಸೃಷ್ಟಿ ಏನು ಮಾಡ್ತೀವಿ ಬಂದು ನೀನು? ಬರೀ ರಾತ್ರಿ ಕಾಲ ಮಾಡ್ಯಾಕೆ ಹೋಗ್ಬೇಕಂದ್ರೆ ಒಬ್ಬ ಗಣಮಗ ಜೋಡ್ಬೇಕು. ಹೌದಲ್ರಿ. ನಾವು ಹೋಗಂಗಿಲ್ಲ, ನೀ ಇಲ್ಲ ನಡೆಯವ, ನೀವು ಮುಂದೆ ಹತ್ತು ಕರ್ಕೊಂಡು ಹೋಗ್ತಾ. ಮತ್ತು ಇಂಥ ಸೃಷ್ಟಿ ಬಂದು ಒಬ್ಬಕಿನೇ ಮಾಡ್ತಾಳ ಇಲ್ಲಿ ಇಂಥದ್ದು. ಹೌದು. ಮತ್ತು ಈ ಶರೀರದೊಳಗೆ ಬಂದು ಕಿಶನ್ ಜೀವ ಹೊಕ್ಕದತ್ತ, ಇಂಥ ಬ್ರಹ್ಮಾಂಡವನ್ನು ರಚನೆ ಮಾಡ್ದವ ಶರೀರದೊಳಗೆ ಹೊಕ್ಕಂದ್ರೆ ಶರೀರ ಹರಿದು ಹೋಗೋದು ಒಟ್ಟು ಚಿಂದಿ ಚಿಪ್ಪಾಟಾಗಿ. ಹೌದು. ಅದು ಹೋಗಂಗಿಲ್ಲ ಒಟ್ಟು. ಅದು ಯಾರಿಗೆ ಕಂಡಿಲ್ಲ. ಅದಕ್ಕೆ ಯಾವ ದ್ವಾರದಿಂದ ಬಂದ ನಾಯಕ ನಿನ್ನೊಳಗೆ ಹೋಗಿಸ್ಲಿಲ್ಲ. ಅದಕ್ಕೆ ಹೌದು, ಒಳಗೆ ಹೊರಗೆ ಕಾಣ್ತಾನೆ ಛಾಯಾ ತೋರಿಸಿನ ಆಟೆ ಇಂತಲ್ಲಿ ಹೊಕ್ಕದಂದ ಕೂಡಲೇ ನನ್ನೊಳಗೆ ಯಾಕೆ ಬಂದೆ ಅಂತ ಕೇಳಕ್ಕೆ ನಾಯಕ ಹೋಗಿಸಿಲ್ಲ. ಅದಕ್ಕೆ ಹೌದಲ್ರಿ. ನಿನ್ನೊಳಗೆ ಹೊಕ್ಕನ ತಿಳಿದಿಲ್ಲ. ಹೌದು. ಎಲ್ಲಿ ಅದನ್ನು ತೋರಿಸು. ಇನ್ನು 4 ತನ ಆಡಿಕೆದ ಇಂತಲ್ಲೇ ನಿನ್ನ ಜೀವ ನನ್ನ ಒಳಗೆ ಅದ ತೋರಿಸು ನನಗೆ. ಹೌದು. ನಾ ಹೇಳ್ತೀನಿ ಬರೀ ಛಾಯಾ ಅದ, ನಿನ್ನೊಳಗೇನೂ ಇಲ್ಲ. ಒಂದು ಗಿಡದ ಟೊಂಗೆ ಕಡಿದ್ರೆ ಮಗ್ಲು ಚಿಗಿತದ. ಹೌದಲ್ರಿ, ಸಿಗತ್ತದ. ಗಿಡದ ಟೊಂಗೆ ಒಂದು ಕಡಿ ಮಗ್ಲು ಅದಕ್ಕೆ ದೊಡ್ಡ ಟೊಂಗೆ ಚಿಗಿತದ. ಉಗುರು ಬಿಟ್ಟು ಬಟ್ ಹೋಯ್ತಂದ್ರೆ ಹೊಳ್ಳಿ ಚಿಗಂಗಿಲ್ಲ. ಹೌದು ಹೌದು. ಏನು ಒಳಗೆ ಜೀವ ಅದ ಏನು ಇಲ್ಲ ಇದ್ರೊಳಗೆ. ಮತ್ತು ಜೀವ ಇದ್ರೆ ಚಿಗಿಬೇಕಲ್ಲ. ಹೌದಲ್ರಿ. ಅದಕ್ಕೆ ಜೀವಾತ್ಮನ ಛಾಯಾ ಇದರ ಮೇಲೆ ಐತಿ. ಶರೀರದೊಳಗೆ ಏನು ಆಟ ಏನು ಮಾಡ್ಯಾನ, ಛಾಯಾ ತೆಗೆದು ಕೂಡಲೇ ಇದು ಹಿಂಗೆ ಹೋಗ್ತದ ಅಂತ ನಾ ಹೇಳೀನಿ. ಹೌದು. ಅದು ಮುಗಿದ ಕೂಡಲೇ ಮತ್ತೇನಂತಾಳ, ಮತ್ತೇನಂತಾರಿ, ಈ ನೀವು ಗಂಡ ಆಗ್ಬೇಕಂದ್ರೆ ತೊಟ್ಟಲ್ದಾಗೆ ಗಂಡ ಆಗಿನಂತ ನಾ ಹೇಳಿನಂತ ನೋಡು. ಅದು ಆ ವಿಷಯನೇ ಬಂದಿಲ್ಲ. ಹೌದು ಹೌದು. ತೊಟ್ಟಲ್ದಾಗ ಗಂಡ ಆಗಿನಂತ ಹೇಳಿನ ನಾ ಹೇಳಿಲ್ಲ, ಆ ವಿಷಯ ಬಂದಿಲ್ಲ. ನೀನು ಹ್ಯಾಂಗೆ ಬರ್ತೈತೆ ಆ ಪ್ರಕಾರ ಹೇಳ್ತಿಲ್ಲ. ಅದು ಜಾನಪದ ಶೈಲಿ ಒಳಗೆ ಒಂದೊಂದು ಶೈಲಿ ಒಳಗೆ ಅದು ಬರ್ತದೆ. ಹೌದು. ಆದ್ರೆ ಗಂಡ ಇವ ಆದ, ತೊಟ್ಟಲದೊಳಗೂ ಗಂಡ ಅಂದರು, ಹೌದು, ಹೊರಗೂ ಗಂಡ ಅಂದರು, ಬರೋಬರಿ ಆಯಿತು. ಹೌದಲ್ಲ? ಹೌದಲ್ರಿ. ಮತ್ತು ಗಂಡ ತೀರಿಕೊಂಡ ಬಳಿಕ ಹೆಂಡತಿ ಊಟು ತೆಗಿತಾರ. ಹೌದಲ್ರಿ, ತೆಗಿತಾಳ. ಹರಿಕಿನ ತಾಳಿ ತೆಗೀಕಿನ ಕುಳ್ದಾಳೆ ಅತ್ತೆಲ್ಲ ತೆಗಿತಾರ. ಮತ್ತು ಈ ಹೆಂಡತಿ ತೀರ್ಕೊಂಡ ಕೂಡಲೇ ಗಂಡನ ಏನು ತೆಗಿಬೇಕು? ಹೌದು. ಏನ್ರಿ ತೆಗ್ದಾರೇನು, ಏನ್ರಿ ಕಟ್ಟಾರೇನು? ನಾನು ತೆಗಿದು ಏನು ತೆಗ್ದಿಲ್ಲಲ್ರಿ. ತೆಗ್ದಿಲ್ಲ ಮಾಸ್ತರ, ತೆಗೆದಿಲ್ಲ. ಹೌದು. ಅದಕ್ಕೆ ಇವ್ನು ಕಟ್ಟಿದ್ರೆ ಆಟೆ ಬಿಟ್ರೆ ಆಟೆ ಅಂತ ಹಾಗೆ ಬಿಟ್ಟಾರ. ಹೌದು ಹೌದು. ಅದು ಹೆಂಗೆ ತಿಳ್ಕೊ, ಅಖಂಡ ಅದ್ವೈತ ಪರಬ್ರಹ್ಮನ ಸಾಕ್ಷಿ ಇದ್ದಂಗೆವ, ಅದಕ್ಕೆ ಹಂಗೆ ಬಿಟ್ಟಾರ. ಹೌದು. ನಿನ್ನ ಮೈ ಮ್ಯಾಗಿನೂ ಗಂಡ ತೀರ್ಕೊಂಡಂದ್ರೆ ತೆಗಿತಾರ. ಹೌದಲ್ರಿ. ಮುತ್ತೈತನ ಹೊಯ್ತಿಕ್ಕಿದಂತೇಳಿ. ಹೌದು. ಮತ್ತು ನಿಮ್ಮ ಹೆಣ್ಮಕ್ಳೇ ನಿನಗೆ ತೋಳುದಿಲ್ಲ ಚಾಜಕ್ಕೆ ತಗೊಳ್ರಿ. ನಿನ್ನ ಗಂಡ ಸತ್ತ ನಡೀನಿ ಮೊದಲು. ಹೌದು. ನೀ ಕಡೆ ಬಾ ಚಾಜಕ್ಕೆ ಬೇರೆದಕ್ಕೆ ಅಂತ ತಗೋತಾರ. ಮತ್ತು ಈಗಿ ಸತ್ತರ ನಂದೇನು ತೆಗ್ತಾರ, ಏನು ತೆಗಿಲಿಕ್ಕೆ ಬರಲ್ಲಲ್ರಿ. ಮತ್ತೊಂದು ಹೊಸದು ರೆಡಿನೇ ನಮ್ಮದು. ಮಾತ್ರ ತಂದ್ರೆ ಹಾಕಿ ಹೊಡೆದು ನಡೀತೆ ನಮ್ದು ಹಳ್ಳಿ. ಅದಕ್ಕೆ ಹೆಂಗತ್ತೆ ತಿಳ್ಕೊ. ಹೌದು. ಅದು ಹೆಂಗತ್ತ, ಇವ್ರು ಮನ್ಯಾನವರು ನಾ ಸುಮ್ ಕೂತ್ರು ಅಕ್ಕಂಗೆ ಸುಮ್ ಕುಂದ್ರಂಗಿಲ್ಲ. ಹೌದು. ನನ್ನ ಆಟೆ ಹಾಕಿ ಸತ್ರೆ ನಡಿ ಬ್ಯಾರೆದ ತೆಗೆದು ಮತ್ತೊಂದು ಹಾಕಿ ಹಂದ್ರೆ ಹಾಕಿ ಮತ್ತೆ ಮಾಡಿಬಿಡೋದು. ಮತ್ತೊಂದು ಸ್ಟೆಪ್ನಿ ರೆಡಿ ನೀರಲ್ಲಿ. ಈಗಿದು ಹಂಗಿಲ್ಲ. ಇವ್ರದ್ದು ಹೆಂಗ್ರಿ, ನನ್ನ ಗಂಡ ಸತ್ತಾರ ಲಗ್ನ ಮಾಡ್ಕೋತ ಹೋಗ ಈಗ ಮಾಡ್ಕೋತಾರ ನೋಡು. ಮಾಡ್ಕೊಳಲ್ರಿ, ಮಾಡ್ಕೊಳಂಗಿಲ್ಲ. ಯಾಕೆ ತಿಳ್ಕೊ, ನೀ ಚಾಜಕ್ಕೆ ಬರಬೇಕಾಗಿದ್ರು ಒಮ್ಮೆ ನೀ. ಹೌದು. ನಿನಗೆ ಎಲ್ಲಿನೂ ಸ್ವತಂತ್ರ ಸಿಕ್ಕಿಲ್ಲ. ಗಂಡನ ಮನೆಯಲ್ಲಿ ಗಂಡನ ಆಜ್ಞೆದಲ್ಲಿ ಇದ್ದಿ, ಮುಂದೆ ಗಂಡನ ಆಜ್ಞೆ ಮೀರಿದ ಕೂಡಲೇ ಮಕ್ಕಳ ಆಜ್ಞೆದೊಳಗಿದ್ದಿ. ಹೌದಲ್ರಿ. ಯಾವ ಅಲ್ಲಿ ಹೋಗ್ಯಾಣಿ ಅಂದ್ರೆ ಸೀದಾ ದೊಡ್ಡ ಮಗ ಆಯ್ತು ಅಂದ್ರೆ ಕಪ್ಪೆ ಕುಂದ್ಬೇಕು ಮನೆಯಾಗಿಕ್ಕಿ. ಹೌದು. ಇಲ್ಲಿಕಂದ್ರೆ ಹಾಕಿ ಕೊಡ್ತಾನೆ. ಯಾಕೆ ತಿಳ್ಕೊ, ಇನ್ನ ಈಗಿದ ಮಗ ಒಂಜಾರ ಸಾಣದ. ಹೌದು ಹೌದು. ಬಿಟ್ಟ ನಿಕ್ಕಿಗೆ ಮಾವ ದೊಡ್ಡವ ತಿಳಿನಿ.
ಏ ಯಾವ ಅಡ್ಗೆ ಹೋಗಂದ್ರೆ ಹೋಗ್ಬೇಕು, ಬೇಡ ಅಂದ್ರೆ ಬಿಡ್ಬೇಕು ಮನೆಗೆ ಕೂತ್ಕೊಂಡು. ಹೌದು ಹೌದು ಅಲ್ಲಿ ನಿನಗೆ ಈ 3 ಅವಸ್ಥೆಯಲ್ಲಿ ನಿನಗೆ ಸ್ವತಂತ್ರ ಎಲ್ಲಿ ಸಿಕ್ಕಿಲ್ಲ. ಮೊದಲ ಬಾಲ್ಯದಲ್ಲಿ ತಾಯಿ ತಂದೆ ಅವಸ್ಥೆ ಒಳಗಿದ್ದಿ. ಹೌದು ತಾಯಿ ತಂದೆ ಏನಂತಾರೆ, ಏ ತಂದೆ ಈಗ ಮನೆ ಬಿಟ್ಟು ಅಲ್ಲಿ ಇಲ್ಲಿ ತಿರುಗಾಡಕ್ಕೆ ಹೋಗ್ಬೇಡ ಅಂತ ತಾಯಿ ಆಜ್ಞೆ ಮಾಡ್ತಾಳೆ ಮನ್ಯಾಗ. ಹೌದಲ್ರಿ ಮಾಡ್ತಾರ. ಇಲ್ಲೇ ಉಳಿದಳಿಕಿ. ಹೌದು ಮುಂದೆ ತಾಯಿ ತಂದೆ ಆಜ್ಞೆ ಮುಗಿದ ಕೂಡಲೇ ನನ್ನ ಮನೆಗೆ ಬಂದಳು, ನನ್ನ ಆಜ್ಞೆದೊಳಗೆ ಉಳಿದಳು, ಎಲ್ಲಿ ಹೋಗ್ಬೇಡ ಅಂತ. ಹೌದು ಹೌದು ಮುಂದೆ ಈ ಗಂಡ ಪ್ರಾಯ ಬಂದ ಕೂಡಲೇ ಮಕ್ಕಳಾದ ಕೂಡಲೇ ಮುಂದೆ ಮಕ್ಕಳ ಆಜ್ಞೆದೊಳಗೆ ಹೋದರು. ಹೌದಲ್ರಿ ನಿನಗೆ ಸ್ವತಂತ್ರ 3 ಅವಸ್ಥೆದೊಳಗೆ ಸ್ವತಂತ್ರ ಎಲ್ಲಿ ಸಿಕ್ಕಿಲ್ಲ. ಹೌದು. ನಾ ಯಾವಾಗಲೂ ಸ್ವತಂತ್ರ ಇದ್ದೀನಿ, ನಾ ಎಲ್ಲಿ ಹೋದ್ರೇನ ಎಲ್ಲಿ ಬಂದ್ರೇನ ಹಾಗೆ ರೈಟೇ ನಮ್ಮದು. ಹೌದು ಹೌದು ಅದಕ್ಕೆ ಹೇಳಿ ನಾನು ಅಖಂಡ ಅಂದ್ರೆ ಇದು ಅಖಂಡ ಪರಬ್ರಹ್ಮ ಇದ್ದಂಗೆ ಅಂತ ತಿಳಿದುಕೊಂಡಿದ್ದು ಶ್ರೇಷ್ಠವಾದಂಥದ್ದೇ ಅವರು ಇಟ್ಟಾರ ಅವರು. ಹೌದು ಅದಕ್ಕೆ ಈಗ ಅವರು ಒಂದು ಇತಿಹಾಸ ತೊಗೊಂಡು ಬಂದು ಆ ಅಕ್ಕ ನಾಗಮ್ಮಂದು ಹಾಡ್ಯಾಳ ಅಂದ್ರೆ ನಾನು ಒಂದು ಮಹಾತ್ಮರು ಯಾವ ಪ್ರಕಾರವಾಗಿ ಪ್ರಪಂಚವನ್ನು ತ್ಯಾಗ ಮಾಡ್ತಾರತ್ತ ಅವ್ರು ಶಾಂತಿತೆ ಅಂತ ಗೊತ್ತಿಗೆ